ಮಂಗಳೂರಿನಲ್ಲಿ ಸರಣಿ ಹತ್ಯೆಗಳಾಗ್ತಾ ಇತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಾಜ್ಯ ಸರ್ಕಾರನೇ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು, ಸತ್ಯ ಶೋಧನಾ ಸಮಿತಿ ಅಂತ. ಯಾಕೆ ಮಂಗಳೂರಲ್ಲಿ ಬ್ಯಾಕ್ ಟು ಬ್ಯಾಕ್ ಹತ್ಯೆಗಳಾಗ್ತಾ ಇದೆ, ಪ್ರಮುಖ ಕಾರಣಗಳು ಏನು, ಅದನ್ನ ಪತ್ತೆ ಮಾಡುವ ಸಲುವಾಗಿ ಸಮಿತಿಯ ರಚನೆಯಾಗಿತ್ತು. ಈಗ ಸಮಿತಿ ಬ್ಯಾಕ್ ಟು ಬ್ಯಾಕ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನ ಕೂಡ ಹುಡುಕಿದೆಯಂತೆ. ಹಾಗಾದ್ರೆ ಏನ್ ಕಾರಣ? ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಮಂಗಳೂರು ಯಾಕೆ ಬ್ಯಾಕ್ ಟು ಬ್ಯಾಕ್ ಹತ್ಯೆಯ ಪ್ರಕರಣಗಳಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಮಂಗಳೂರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಾರಣಗಳನ್ನ ಕೂಡ ಈಗ ಸತ್ಯ ಶೋಧನಾ ಸಮಿತಿ ಪತ್ತೆ ಹಚ್ಚಿದೆಯಂತೆ. ಸತ್ಯ ಶೋಧನಾ ಸಮಿತಿಯಿಂದ ಕಾರಣ ಪತ್ತೆಯಾಗಿದೆ. ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ರಚನೆ ಮಾಡಿತ್ತು ಈ ಸಮಿತಿ ರಚನೆ ಆದಾಗ ವಿಪಕ್ಷಗಳು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಕಾರಣ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಸಮಿತಿ ಇದೆ ಅಂತ. ಸರಣಿ ಹತ್ಯೆಗಳಿಗೆ 7 ಕಾರಣವನ್ನ ಈಗ ನೀಡಿದೆಯಂತೆ ಸಮಿತಿ. ಅದರಲ್ಲಿ ರಾಜಕೀಯ, ಧರ್ಮ, ಮಾಫಿಯಾ ಕಾರಣ ಅಂತ ಗುರುತಿಸಲಾಗಿದೆಯಂತೆ. ಹೊರಗಿನ ಬೆಂಬಲ, ಪೊಲೀಸ್ ನಿಷ್ಕ್ರಿಯತೆ, ಇದೆಲ್ಲವೂ ಕೂಡ ಕಾರಣ ಅನ್ನುವಂತಹ ವಿಚಾರಗಳನ್ನ ಸಮಿತಿ ತಾನು ಸಿದ್ಧಪಡಿಸಿರುವ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಅದೇ ವರದಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಕರಾವಳಿ ಭಾಗದಲ್ಲಿ ಸರಣಿ ಹತ್ಯೆಗಳಿಗೆ ಕಾರಣವನ್ನ ಪತ್ತೆ ಹಚ್ಚಿದೆ ಸತ್ಯ ಶೋಧನಾ ಸಮಿತಿ. ಪ್ರಮುಖವಾಗಿ ಆರಂಭದಿಂದಲೂ ಕೂಡ ಹತ್ಯೆ ಆದಾಗ ರಾಜಕೀಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಪ್ರತಿಷ್ಠೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅಂಥದ್ದೇ ಕಾರಣಗಳು ಇದೆ ಈ ರೀತಿ ಹತ್ಯೆ ಆಗುವುದಕ್ಕೆ ಅನ್ನುವಂಥ ಅಂಶವನ್ನ ಈ ವರದಿಯಲ್ಲಿ ಸಮಿತಿ ಉಲ್ಲೇಖ ಮಾಡಿದೆ. ಅದೇ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ 7 ಕಾರಣಗಳು: ರಾಜಕೀಯ, ಧರ್ಮ, ಮಾಫಿಯಾ, ಹೊರಗಿನ ಬೆಂಬಲ, ಪೊಲೀಸರ ವಿಫಲತೆ, ಈ ಎಲ್ಲಾ ವಿಚಾರಗಳಿಂದಲೂ ಕೂಡ ಈ ರೀತಿ ಹತ್ಯೆಯಾಗಿದೆ ಅನ್ನುವಂತಹ ಅಂಶವನ್ನ ವರದಿಯಲ್ಲಿ ಸತ್ಯ ಶೋಧನಾ ಸಮಿತಿ ಪತ್ತೆ ಮಾಡಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾಕಂದ್ರೆ ಸುಹಾಸ್ ಶೆಟ್ಟಿ ಕೊಲೆ ಆದ ಬಳಿಕ ಅತಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಇಷ್ಟೆಲ್ಲ ಹತ್ಯೆಗಳಾಗ್ತಾ ಇದ್ರೂ ಕೂಡ ಯಾಕೆ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಇಂಥ ಮಾತುಗಳು ಕೇಳೋದಕ್ಕೆ ಸಿಕ್ಕಿತ್ತು. ಸಹಜವಾಗಿ ಸರ್ಕಾರಕ್ಕೂ ಕೂಡ ಇದು ದೊಡ್ಡ ಮಟ್ಟದ ತಲೆನೋವಾಗಿತ್ತು. ಯಾಕೆ ಕರಾವಳಿ ಪ್ರದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅಂತ. ಹಾಗಾಗಿ ಇದಕ್ಕೆ ಕಾರಣಗಳನ್ನ ಹುಡುಕ್ಲೇಬೇಕು ಅನ್ನೋ ಕಾರಣಕ್ಕೆ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿತ್ತು. ಆ ಸಮಿತಿಯ ಕೆಲಸ ಏನಪ್ಪಾ ಅಂದ್ರೆ ಕರಾವಳಿ ಭಾಗದಲ್ಲಿ ಈ ಹತ್ಯೆಗಳಿಗೆ ಕಾರಣ ಏನು, ಯಾರ ವಿಫಲತೆ, ಯಾವ ಕಾರಣದಿಂದ ಈ ರೀತಿ ಹತ್ಯೆಗಳಾಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು. ಸೊ ಅಲ್ಲಿ ರಾಜಕೀಯ ವಿಚಾರಗಳು ಸುತ್ತಿಕೊಳ್ತಾ ಇದೆ, ಧರ್ಮ ಮತ್ತೊಂದು ಕಡೆ, ಹೋರಾಟ ಮತ್ತೊಂದು ಕಡೆ, ಪ್ರಚಾರ, ಹೊರಗಿನ ಬೆಂಬಲ, ಜೊತೆಗೆ ಪೊಲೀಸರ ವೈಫಲ್ಯ, ಇದೆಲ್ಲವೂ ಕೂಡ ಪ್ರಮುಖ ಕಾರಣಗಳಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ವರದಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಹೇಳಿ ಕೇಳಿ ಕರಾವಳಿ ಪ್ರದೇಶ ಸೂಕ್ಷ್ಮ ಪ್ರದೇಶ, ಜಸ್ಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲ, ಈ ಬಿಜೆಪಿ ಅವಧಿಯಲ್ಲೂ ಕೂಡ ಹಲವಾರು ರೀತಿಯ ಹತ್ಯೆಗಳಿಗೆ ಕರಾವಳಿ ಪ್ರದೇಶ ಸಾಕ್ಷಿಯಾಗಿತ್ತು. ಬಟ್ ಕಾರಣಗಳನ್ನ ಹುಡುಕುವಲ್ಲಿ ವಿಫಲರಾಗಿದ್ರು ಅಷ್ಟು ಸರ್ಕಾರದವರು ಅನ್ನುವಂಥ ಆಕ್ರೋಶ ಇತ್ತು. ಬಟ್ ಈಗ ಕಾರಣಗಳು ಸಿಕ್ಕಿದೆಯಂತೆ. ಏನ್ ಕಾರಣ? ಬಟ್ ಅದನ್ನ ಕಾರಣ ಕಂಡು ಹಿಡಿದ ಮೇಲೆ ಆದ್ರೂ ಈಗ ಹತ್ಯೆ ಪ್ರಕರಣ ಅಲ್ಲಿ ಕಡಿಮೆ ಆಗಬಹುದಾ? ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಈಗಾಗಲೇ ಕರಾವಳಿ ಕರ್ನಾಟಕ ಏನಿದೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಪದೇ ಪದೇ ಸರಣಿ ಹತ್ಯೆಗಳಾಗ್ತಾ ಇವೆ. ಆ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಒಂದು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿತ್ತು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗಕ್ಕೆ ಕಳಿಸಿ ಸರಣಿ ಹತ್ಯೆಗಳಿಗೆ ಕಾರಣ ಏನು ಅನ್ನೋ ಒಂದು ಕಾರಣಗಳನ್ನು ಕಂಡುಹಿಡಿಯಿರಿ ಅನ್ನೋ ಒಂದು ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೊಟ್ಟಿದ್ರು. ಆ ನಿಟ್ಟಿನಲ್ಲೇ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ 3 ದಿನಗಳ ಕಾಲ ಒಂದು ಪ್ರವಾಸವನ್ನ ಮಾಡಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನರನ್ನ ಮತ್ತು ಹತ್ಯೆಗೊಳಗಾದಂಥ ಕುಟುಂಬಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಹತ್ಯೆಗಳಿಗೆ ಕಾರಣ ಏನು ಅನ್ನೋ ಒಂದು ಸತ್ಯಶೋಧನವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿರುವಂಥದ್ದು. ಪ್ರಮುಖವಾಗಿ 5-6 ಕಾರಣಗಳನ್ನು ಸತ್ಯಶೋಧನಾ ಸಮಿತಿಯ ನಾಯಕರುಗಳು ಪತ್ತೆ ಹಚ್ಚಿರುವಂಥದ್ದು. ಮೊದಲಿಗೆ ರಾಜಕೀಯ ಕಾರಣ. ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಪಕ್ಷದ ಆಧಾರದ ಮೇಲೆ ರಾಜಕೀಯವನ್ನ ಮಾಡ್ತಾ ಇಲ್ಲ, ಆದರೆ ಧರ್ಮದ ಆಧಾರಿತವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಆಧಾರವನ್ನೇ ಇಟ್ಕೊಂಡು ಅಲ್ಲಿ ರಾಜಕಾರಣ
ರಾಜಕಾರಣವನ್ನ ಮಾಡ್ತಾ ಇರೋದಕ್ಕೆ ಒಂದು ಸರಣಿ ಹತ್ಯೆಗಳು ಆಗ್ತಾ ಇವೆ ಅನ್ನೋ ಒಂದು ಕಾರಣವನ್ನ ಕಂಡು ಹಿಡಿತಾ ಇರುವಂತದ್ದು. ಇನ್ನೊಂದು ಧಾರ್ಮಿಕ ಕಾರಣ, ಆ ಭಾಗದಲ್ಲಿರ್ತಕ್ಕಂಥ ನಾಯಕರುಗಳೇನಿದ್ದಾರೆ ಧರ್ಮಾಂಧತೆಯ ಮೇಲೇನೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಧಾರ್ಮಿಕ ಕಾರಣವೂ ಸಹ ಅಲ್ಲಿ ಈ ಸರಣಿ ಹತ್ಯೆಗಳಿಗೆ ಕಾರಣವಾಗ್ತಾ ಇದೆ ಅನ್ನೋ ಒಂದು ಕಾರಣವನ್ನು ಸಹ ವರದಿಯಲ್ಲಿ ಕೊಟ್ಟಿರುವಂತದ್ದು. ಇನ್ನೊಂದು ಮಾಫಿಯಾ ಕಾರಣ, ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ದಕ್ಷಿಣ ಕನ್ನಡದಲ್ಲಿ ಸರಣಿ ಹತ್ಯೆಗಳಿಗೆ ಕಾರಣ ಆಗ್ತಾ ಇರೋದಕ್ಕೆ ಮಾಫಿಯಾ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕಾಂಗ್ರೆಸ್ ನಾಯಕರು ಎಲ್ಲರೂ ಸಹ ಹಿಂದೆಂದನೂ ಹೇಳ್ಕೊತಾ ಬರ್ತಾ ಇದ್ದದ್ದು ಏನಂತಂದ್ರೆ ಆ ಭಾಗದಲ್ಲಿ ಮಾಫಿಯಾ ಹೆಚ್ಚಾಗಿದೆ, ಆ ಮಾಫಿಯಾಕ್ಕೆ ಕಂಟ್ರೋಲ್ ಅನ್ನ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು. ವಿಶೇಷವಾಗಿ ಡ್ರಗ್ ಮಾಫಿಯಾ ಆಗಿರ್ಬೋದು, ಅಫೀಮ್ ಮಾಫಿಯಾ ಆಗಿರ್ಬೋದು ಮತ್ತು ಸ್ಯಾಂಡ್ ಮಾಫಿಯಾ ಆಗಿರ್ಬೋದು, ಹೀಗೆ 5-6 ಮಾಫಿಯಾಗಳು ಆ ಭಾಗದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರುವಂಥದ್ದು. ಪ್ರತ್ಯೇಕವಾಗಿ ಗುಂಪುಗಳನ್ನು ಕಟ್ಟಿಕೊಂಡಿದ್ದಾರೆ, ಪ್ರತ್ಯೇಕವಾಗಿ ಅಲ್ಲಿ ಅಂಡರ್ಗ್ರೌಂಡ್ ಆಗಿ ಕೆಲವರು ಮಾಫಿಯಾಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿನೇ ಸರಣಿ ಹತ್ಯೆಗಳಿಗೆ ಈ ಮಾಫಿಯಾ ಸಹ ಕಾರಣ ಆಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಮಾಫಿಯಾದ ಮೇಲೆ, ವಿಶೇಷವಾಗಿ ಸ್ಯಾಂಡ್ ಮಾಫಿಯಾ ಆಗಿರ್ಬೋದು, ಡ್ರಗ್ ಮಾಫಿಯಾ ಆಗಿರ್ಬೋದು, ಅಫೀಮ್ ಮಾಫಿಯಾ ಆಗಿರ್ಬೋದು, ಅದರ ಮೇಲೆ ಕಂಟ್ರೋಲನ್ನು ಇಟ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಸರಣಿ ಹತ್ಯೆಗಳು ಆಗ್ತಾ ಇವೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಹೊರಗಿನವರ ಬೆಂಬಲ, ವಿಶೇಷವಾಗಿ ಅಲ್ಲಿ ಸರಣಿ ಹತ್ಯೆಗಳಾದಂಥ ಸಂದರ್ಭದಲ್ಲಿ ಮತ್ತು ಸರಣಿ ಹತ್ಯೆಗಳಿಗೆ ಆಗಲಿಕ್ಕೆ ಹೊರಗಿನವರು ಸಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ವಿದೇಶಗಳಿಂದ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು ಸಹ ಹೊರಗಿನಿಂದ ಬೆಂಬಲವನ್ನು ಕೊಡ್ತಾ ಇರೋದಕ್ಕೆ ಸರಣಿ ಹತ್ಯೆಗಳು ಆಗ್ತಾ ಇವೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಪೊಲೀಸರ ನಿಷ್ಕ್ರಿಯತೆಯನ್ನು ಸಹ ವರದಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಪೊಲೀಸರು ಆ ಭಾಗದಲ್ಲಿರ್ತಕ್ಕಂಥ ಸಂಘಟನೆಗಳೇನಿವೆ ಆ ಸಂಘಟನೆಗಳ ಜೊತೆ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಆಗಿ ಒಂದು ವಿಚಾರವನ್ನು ಹೊಂದ್ಕೊಂಡಿದ್ದಾರೆ. ಹೀಗಾಗಿನೇ ಅಲ್ಲಿ ಸರಣಿ ಹತ್ಯೆಗಳಿಗೆ ಪೊಲೀಸರ ನಿಷ್ಕ್ರಿಯತೆಯೂ ಸಹ ಕಾರಣ ಆಗ್ತಾ ಇದೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ವ್ಯಾಪಕ ಪ್ರಚಾರದ ವಿಚಾರವನ್ನು ಸಹ ವರದಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಯಾವುದೇ ಹತ್ಯೆಗಳು ಆದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ವಿಶೇಷವಾಗಿ ಆ ಹತ್ಯೆಗಳಿಗೆ ವ್ಯಾಪಕವಾದಂತಹ ಪ್ರಚಾರ ಸಿಗ್ತಾ ಇದೆ. ಹೀಗಾಗಿನೇ ಈ ಸರಣಿ ಹತ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ಕಾರಣಗಳನ್ನ ಹುಡುಕಿದ ಮೇಲೆ ಆದ್ರೂ ಕೂಡ ಕರಾವಳಿ ಪ್ರದೇಶ ಸ್ವಲ್ಪ ಸೈಲೆಂಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಇದು ಈವರೆಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.